ಹಿಟ್ಲರ್ ಕಲ್ಯಾಣ ಭಾಗ 3. ತವರು ಮನೆಯ ಹೊಸ್ತಿಲು ತುಳಿದ ವಿಕ್ರಮ್ನ ಕಣ್ಣುಗಳಲ್ಲಿ ಜ್ವಾಲಾಮುಖಿ ಉರಿತಿತ್ತು. ಆದರೆ ಅಷ್ಟರಲ್ಲೇ ಎದುರಿಗೆ ಬಂದ ಧರಣಿಯ ತಾಯಿ ಪಾರ್ವತಿಯನ್ನು ನೋಡಿದ ತಕ್ಷಣ ಅವನು ತನ್ನ ಕ್ರೂರ ಮುಖವಾಡವನ್ನು ಕಳಚಿಟ್ಟು ಅತ್ಯಂತ ಸಭ್ಯ ಅಳಿಯನಂತೆ ನಟಿಸಲು ಶುರು ಮಾಡ್ತಾನೆ. ನಮಸ್ಕಾರ ಅತ್ತೆಯವರೇ, ಧರಣಿ ಎಲ್ಲಿದ್ದಾಳೆ? ಬನ್ನಿ ಅಳಿ ಅಂದರೆ ಅವಳಿಗೆ ಸ್ವಲ್ಪ ತಲೆನೋವಂತ ಒಳಗಡೆ ಹೋಗಿ ಮಲಗಿಬಿಟ್ಟಿದ್ದಾಳೆ. ಇರಿ, ನಿಮ್ಗೊಂದು ಕಪ್ ಕಾಫಿ ಟೀ ಅಥವಾ ತರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ನೀವು ಟೀ ರೆಡಿ ಮಾಡಿ ಅತ್ತೆ, ನಾನು ಅಷ್ಟರಲ್ಲಿ ಧರಣಿಯನ್ನು ಮಾತಾಡಿಸ್ಕೊಂಡು ಬರ್ತೀನಿ. ವಿಕ್ರಮ್ ಗಂಭೀರ ಹೆಜ್ಜೆಗಳನ್ನಿಡುತ್ತಾ ಧರಣಿಯ ರೂಮ್ ಕಡೆಗೆ ನಡೆದಿದ್ದ. ವಿಕ್ರಮ್ ಬಂದಿದ್ದನ್ನು ಕಂಡು ಧರಣಿ ಎದುರಿ ತನಗೇನು ತಿಳಿದಿಲ್ಲ ಅನ್ನೋ ರೀತಿ ಬ್ಲಾಂಕೆಟನ್ನು ಮೈ ತುಂಬ ಎಳೆದುಕೊಂಡು ಕಣ್ಣು ಮುಚ್ಚಿ ಮಲಗಿದ್ಲು. ಆದರೆ ಅವಳ ಎದೆಯ ಬಡಿತ ಜೋರಾಗಿತ್ತು. ವಿಕ್ರಮ್ ರೂಮಿನ ಬಾಗಿಲನ್ನು ಹಾಕಿ ಅವಳ ಹತ್ತಿರ ಬಂದು ಬ್ಲಾಂಕೆಟನ್ನು ಒಂದೇ ಹೇಟಿಗೆ ಸರಿಸ್ದ. ಧರಣಿಯ ಕೈ ಹಿಡಿದಾಗ ಅವಳ ಹೃದಯದ ತಲ್ಲಣ ಅವನಿಗೆ ಸ್ಪಷ್ಟವಾಗಿ ಅರಿವಾಯಿತು. ನನ್ನ ಎದುರು ನಿದ್ರಿಸುವ ಥರ ಆ್ಯಕ್ಟ್ ಮಾಡಬೇಡ ಧರಣಿ, ನಿನಗೆ ಸರಿಯಾಗಿ ನಟಿಸೋಕ್ಕೂ ಬರಲ್ಲ. ಯಾಕೆ ಕೋಪ ಮಾಡ್ಕೊಂಡು ಇಲ್ಲಿ ಬಂದು ಕೂತಿದ್ಯಾ? ನಾನೇನು ಕೋಪ ಮಾಡ್ಕೊಂಡಿಲ್ಲ, ಹಾಗೆ ಅಮ್ಮನ ಮನೆಗೆ ಬಂದೆ ಅಷ್ಟೆ. ಮತ್ತೆ ಕಣ್ಣುಗಳೇಕೆ ಅಷ್ಟು ಕೆಂಪಾಗಿವೆ? ಈಗಲೇ ಹೊರಡು, ಮನೆಗೆ ಹೋಗೋಣ. ಧರಣಿ: ಇಲ್ಲ, ನಾನು 1 ವಾರ ಇಲ್ಲೇ ಇರ್ತೇನೆ. 1 ದಿನವೂ ನಿನ್ನನ್ನು ನಾನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ ಧರಣಿ, ಇದು ನಿನಗೆ ಅರ್ಥವಾಗುತ್ತಿಲ್ವಾ? ಧರಣಿ ತಾಳ್ಮೆಯನ್ನು ಕಳೆದುಕೊಂಡು ಕಿರುಚಿದ್ಲು. ಯಾಕೆ ಹೀಗೆ ನನ್ನನ್ನು ಟಾರ್ಚರ್ ಮಾಡ್ತಾ ಇದ್ದೀರಾ? ಧರಣಿ ಕಿಚ್ಚಿದ್ದನ್ನು ಕೇಳಿ ವಿಕ್ರಮ್ನ ಹಲ್ಲುಗಳು ಕಚ್ಚಿದವು. ನಿನಗೆ ಅಷ್ಟೊಂದು ಧೈರ್ಯವೇ ಎಂದು ಅವಳ ಹತ್ತಿರ ಬಂದಾಗ ಹೊರಗಿನಿಂದ ಪಾರ್ವತಿ ಟೀ ಹಿಡಿದು ಬಂದರು. ವಿಕ್ರಮ್ ಧರಣಿಯ ಕೈಯನ್ನು ಬಿಗಿಯಾಗಿ ಹಿಡಿದು ಇನ್ನೊಂದು ಕ್ಷಣವೂ ನೀನು ಇಲ್ಲಿರಬಾರದು ನಡಿ ಎಂದಾಗ ಧರಣಿ ವಿರೋಧಿಸಿದ್ಲು. ಆಗ ವಿಕ್ರಮ್ ಕೋಪವನ್ನು ತಡೆಯಲಾರದೆ ಪಟಾರೆಂದು ಧರಣಿಯ ಕೆನ್ನೆಗೆ ಬಾರಿಸಿಬಿಟ್ಟ. ಶಬ್ದ ಕೇಳಿ ಗಾಬರಿಯಾದ ಪಾರ್ವತಿ ಯಾಕಳಿ ಅಂದರೆ ಹೊಡೆದ್ರಿ, ಅವಳನ್ನು ಚಿಕ್ಕವಳು ಅಂತ ಬೇಡಿಕೊಂಡ್ರು. ವಿಕ್ರಮ್: ಶಟಾಪ್, ಧರಣಿ ನನ್ನ ಹೆಂಡತಿ, ನನ್ನನ್ನು ಕೇಳದೆ ಅವಳನ್ನು ಇಲ್ಲಿಯೇ ಕಳುಹಿಸಲು ನಿಮಗೂ ಯಾವುದೇ ಹಕ್ಕಿಲ್ಲ. ಇದುವೇ ಲಾಸ್ಟ್ ವಾರ್ನಿಂಗ್. ವಿಕ್ರಮ್ ರೌದ್ರಾವತಾರ ತಾಳಿ ಧರಣಿಯ ಕೈ ಹಿಡಿದು ಬಲವಂತವಾಗಿ ಕಾರಿನೊಳಗೆ ತಳ್ಳಿ ಕೂರಿಸಿದ. ಅಸಹಾಯಕಳಾದ ಪಾರ್ವತಿ ಕಣ್ಣೀರನ್ನು ಹಾಕುತ್ತಾ ನಿಂತಳು. ಕಾರಿನಲ್ಲಿ ಧರಣಿ ಅಳುತ್ತಿರುವುದನ್ನು ಕಂಡು ವಿಕ್ರಮ್ ಮನೆ ಸೇರುವವರೆಗೂ ನಿನ್ನ ಧ್ವನಿ ಹೊರಗೆ ಬರಬಾರದು ಅಂತ ಹೇಳಿ ಬೆದರಿಸಿದ. ಹಳ್ಳಿಯ ಮುಗ್ಧ ಜನ, ಅವರಿಗೆ ಇದೆಲ್ಲವೂ ಕೂಡ ತಿಳಿಯೋದೇ ಇಲ್ಲ. ಆದರೂ ಕೂಡ ನೋವಿನಿಂದ ಅಸಹಾಯಕತೆಯಿಂದ ಪಾರ್ವತಿ ತನ್ನ ಮಗಳನ್ನು ಹೀಗೆ ಪ್ರಾಣಿಯ ಹಾಗೆ ಎಳೆದೊಯ್ಯುತ್ತಿರುವುದನ್ನು ನೋಡಿ ನೊಂದುಕೊಂಡು ನಿಂತಿದ್ದಳು. ಕಾರ್ನಲ್ಲಿ ಧರಣಿ ಅಳುತ್ತಿರುವುದನ್ನು ಕಂಡ ವಿಕ್ರಮ್ ಮನೆ ಸೇರುವವರೆಗೆ ನಿನ್ನ ಧ್ವನಿ ಹೊರಗೆ ಬರಬಾರದು ಎಂದು ಬೆದರಿಸಿ ಭೀಕರ ವೇಗದಲ್ಲಿ ಕಾರನ್ನು ಚಲಾಯಿಸೋಕೆ ಶುರು ಮಾಡ್ದ. ಮನೆಗೆ ಬಂದವಳೇ ಅವಳನ್ನು ಎಳೆದುಕೊಂಡು ಹೋಗಿ ತನ್ನ ರೂಮಿಗೆ ಹಾಕಿ ಬಾಗಿಲನ್ನು ಲಾಕ್ ಮಾಡಿದ್ದ. ಅತ್ತೆ ವಾಸುಕಿ ಗಾಬರಿಯಿಂದ ಬಂದರು. ಇದು ನನ್ನ ಪರ್ಸನಲ್ ವಿಷಯ, ಯಾರು ತಲೆ ಹಾಕಬೇಡಿ ಅಂತ ಗರ್ಜಿಸಿದ. ಅಂದು ರಾತ್ರಿ ಅವಳಿಗೆ ಯಾವುದೇ ದೈಹಿಕ ಹಿಂಸೆ ನೀಡದೆ ಕೇವಲ ಅಪ್ಪಿಕೊಂಡು ಮಲಗಿದ್ದ. ಧರಣಿ ಮಾತ್ರ ತನ್ನ ಕನಸು ನುಚ್ಚು ನೂರಾಯ್ತಲ್ಲ ಅಂತ ಅಂತರಾಳದಲ್ಲೇ ಕೊರಗ್ತಾ ಇದ್ಲು. ಮಾರನೇ ದಿನ ಬೆಳಗ್ಗೆ ವಿಕ್ರಮ್ ಬಿಸ್ನೆಸ್ ವಿಷಯವಾಗಿ ಬೆಂಗಳೂರಿಗೆ ಹೋದ ತಕ್ಷಣ ಧರಣಿಯ ಮುಖ ನೋಡಿ ಅವಳ ಅಕ್ಕಂದಿರಾದ ಅನಿತಾ ಮತ್ತು ವನಿತಾಳಿಗೆ ಸಂಭ್ರಮವೋ ಸಂಭ್ರಮ. ವನಿತಾ: ಏನೇ ಅನಿತಾ, ಆ ಹಿಟ್ಲರ್ ರಾತ್ರಿ ಪೂರ್ತಿ ಅವಳನ್ನು ಸರಿಯಾಗಿ ಆಟ ಆಡಿಸ್ತಿದ್ದಾನೆ ಅನಿಸುತ್ತೆ. ಕೆನ್ನೆಯ ಮೇಲೆ ಅವನ ಬೆರಳುಗಳ ಗುರುತು ನೋಡು. ಅವರು ಅಸಹ್ಯವಾಗಿ ಲೇವಡಿ ಮಾಡೋಕ್ಕೆ ಶುರು ಮಾಡಿದ್ರು. ಧರಣಿ ಮೌನವಾಗಿ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಇದ್ಲು. ವನಿತಾ ಬೇಕಂತಲೇ ಹಾಲಿನ ಪಾಯಸವನ್ನು ನೆಲದ ಮೇಲೆ ಚೆಲ್ಲಿ ಧರಣಿಯಿಂದ ನೆಲ ಒರೆಸುವಂತೆ ನಾಟಕ ಆಡಿದ್ಲು. ಮನೆಯಲ್ಲಿ ಹಬ್ಬದ ಅಡುಗೆ ನೆಪವಿಟ್ಟುಕೊಂಡು ಕೆಲಸದವರಿಂದ ಧರಣಿಗೆ ಅಧಿಕಾರ ಚಲಾಯಿಸಿ ಬಟ್ಟೆಗಳನ್ನು ಒಗೆಯಲು ಕೊಟ್ಟರು. ಧರಣಿ ಎಲ್ಲವನ್ನ ಸಹಿಸಿಕೊಂಡು ಬಟ್ಟೆ ಒಗೆದು ತಂದಿದ್ಲು. ಸಂಜೆ ಅವರು ಮತ್ತಷ್ಟು ಕಿಚ್ಚಾಯಿಸಲು ಶುರು ಮಾಡಿದ್ರು. ನಿನ್ನ ಗಂಡ ಒಬ್ಬ ಹಿಟ್ಲರ್ ಧರಣಿ, ನಮ್ಮ ಗಂಡಂದಿರನ್ನು ನೋಡು, ನಮ್ಮ ಎಷ್ಟೊಂದು ಸಂತೋಷವಾಗಿ ಮತ್ತು ಎಷ್ಟು ಸೂಕ್ಷ್ಮವಾಗಿ ಇಟ್ಟಿದ್ದಾರೆ. ಆದರೆ ನಿನಗೆ ಸಿಕ್ಕಿದ್ದು ಕೇವಲ ಕೆನ್ನೆಯ ಮೇಲಿನ ಏಟು ಮಾತ್ರ. ಧರಣಿ ತಾಳ್ಮೆ ಕಳೆದುಕೊಂಡು ಎದ್ದು ನಿಂತಳು. ನಿಮಗೆ ಸ್ವಲ್ಪನಾದರೂ ಮನಸ್ಸಾಕ್ಷಿ ಇದೆಯಾ? ಗಂಡ ಹೆಂಡತಿ ಮಧ್ಯೆ 1000 ನಡೆಯುತ್ತೆ, ಅದರಲ್ಲಿ ಬೇರೆಯವರ ಮೂಗು ತೂರಿಸುವುದು ಅಸಭ್ಯತನ. ನನ್ನ ಗಂಡನನ್ನು ಹೊಡೆಯುತ್ತಾರೋ ಪ್ರೀತಿಸ್ತಾರೋ ಅದು ನನ್ನ ವೈಯಕ್ತಿಕ ವಿಚಾರ.
ವನಿತಾ, ಏನೇ ನಮಗೆ ಎದುರು ಮಾತಾಡ್ತಿದ್ಯಾ? ನಾವು ಒಂದು ಸಣ್ಣ ಕಿಡಿ ಹಚ್ಚಿದ್ರೆ ಸಾಕು, ನಿನ್ನ ಗಂಡ ನನ್ನ ಕತ್ತು ಹಿಡಿದು ಹೊರಗಾಕ್ಬಿಡ್ತಾನೆ. ಎಚ್ಚರಿಕೆಯಿಂದ ಇರು. ಅಷ್ಟರಲ್ಲೇ ಹೊರಗೆ ವಿಕ್ರಮ್ನ ಕಾರು ಬಂದು ನಿಂತಿತ್ತು. ವಿಕ್ರಮ್ ಒಳಗೆ ಬರುತ್ತಿದ್ದಂತೆ ವನಿತಾ ಧರಣಿಯ ಕೈಯನ್ನ ಬಿಟ್ಲು. ವಿಕ್ರಮ್ ನೇರವಾಗಿ ಬಂದು ಅಕ್ಕಂದಿರೆದುರು ಒಂದು ಅತ್ಯಂತ ಬೆಲೆ ಬಾಳುವ ಬ್ಯಾಗನ್ನ ಧರಣಿಯ ಕೈಗೆ ಇಟ್ಟಿದ್ದ. ವಿಕ್ರಮ್, ಧರಣಿ, ಇದರಲ್ಲಿ ಹೊಸ ಸೀರೆ ಮತ್ತು ಮಲ್ಲಿಗೆ ಹೂವಿದೆ. ತಕ್ಷಣ ರೆಡಿಯಾಗ್ಬಿಡು, ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ. ತಕ್ಷಣ ಅಕ್ಕಂದಿರ ಮುಖ ಸಣ್ಣದಾಗಿ ಆಗೋಯ್ತು. ಇದೇನಿದು, ಕನಸೋ ನನಸೋ ಅಂತ. ಧರಣಿ ದೇವತೆಯಂತೆ ರೆಡಿಯಾಗಿ ಬಂದಾಗ ವಿಕ್ರಮ್ ಅವಳ ಹೆಗಲ ಮೇಲೆ ಕೈ ಹಾಕಿ ಅಕ್ಕರೆಯಿಂದ ಕರ್ಕೊಂಡು ಹೋದ. ಹೋಗುವಾಗ ಧರಣಿ ಅಕ್ಕಂದಿರನ್ನ ನೋಡಿ ಸಣ್ಣದಾಗಿ ನಕ್ಕಿದ್ಲು. ಕಾರಿನಲ್ಲಿ ಹೋಗಿ ದೇವಸ್ಥಾನದ ಕೊಳದ ಮೆಟ್ಟಿಲುಗಳ ಮೇಲೆ ಕುಳಿತಾಗಲೂ ಧರಣಿಯ ಮನಸ್ಸಿನಲ್ಲಿ ಹೋದಿನ ನೋವಿತ್ತು. ವಿಕ್ರಮ್ ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡ. ವಿಕ್ರಮ್, ಧರಣಿ, ನಿನಗೆ ಬೆಂಗಳೂರಿನ ಟಾಪ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಸೀಟು ಕನ್ಫರ್ಮ್ ಆಗಿದೆ. ಇಗೋ ನಿನ್ನ ಅಡ್ಮಿಷನ್ ಲೆಟರ್. ಧರಣಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವೇ ಆಗಲಿಲ್ಲ. ಅವಳು ಅಪನಂಬಿಕೆಯಿಂದ ವಿಕ್ರಮ್ನ ಕೈಯನ್ನು ಗೀಚಿ ನೋಡಿದ್ಲು. ವಿಕ್ರಮ್, ನೀನು ರಾತ್ರಿ ಇಡೀ ನಿದ್ರೆ ಮಾಡದೆ ಅಳುತ್ತಿದ್ದರೆ ನನ್ನ ಜೀವನವು ನರಕವಾಗ್ತದೆ. ಧರಣಿ, ನೀನಿನ್ನು ಚಿಕ್ಕ ಹುಡುಗಿ. ನಿನ್ನ ಕನಸನ್ನು ಕಲ್ಲಾಗಿಸುವುದು ನ್ಯಾಯವಲ್ಲ. ನನ್ನ ಮನಸ್ಸಿನ ಪಕ್ವತೆಯಿಂದ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನೀನು ಈ ಖಂಡಿತ ಡಾಕ್ಟರ್ ಆಗಬಹುದು. ನೀನು ಚೆನ್ನಾಗಿ ಓದಬಹುದು. ಆ ಮಾತು ಕೇಳಿದ ತಕ್ಷಣ ಧರಣಿಯ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದಿದ್ವು. ಅವಳು ವಿಕ್ರಮ್ನ ಕೈಯನ್ನು ಬಿಗಿಯಾಗಿ ಹಿಡಿದು ಅವನ ಹೆಗಲ ಮೇಲೆ ವಾಲಿ ಕುಳಿತಿದ್ಲು. ವಿಕ್ರಮ್ನ ಮನಸ್ಸಿನಲ್ಲೂ ಧರಣಿಯ ಮೇಲಿನ ಆ ಭಾವನೆ ಪ್ರೀತಿಯೋ ಅಥವಾ ಅದನ್ನು ಮೀರಿದ್ದೋ ಎಂಬ ಹೊಸ ಅನುಭವ ಅನ್ನೋದು ಶುರುವಾಗಿತ್ತು. ದೇವಸ್ಥಾನದ ಕೋಣದ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದ ವಿಕ್ರಮ್ನ ಹೆಗಲ ಮೇಲೆ ಧರಣಿ ಭಾವುಕಳಾಗಿ ವಾಲಿ ಕುಳಿತಾಗ ಇಬ್ಬರ ಮನಸ್ಸಿನಲ್ಲಿದ್ದ ಕಹಿ ಭಾವನೆಗಳೆಲ್ಲ ಕರಗಿ ನೀರಾಗಿದ್ವು. ತನ್ನ ಕನಸನ್ನು ಅರ್ಥ ಮಾಡಿಕೊಂಡು ತನಗಾಗಿ ಬೆಂಗಳೂರಿನ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಕನ್ಫರ್ಮ್ ಮಾಡಿಸಿ ಬಂದಿರುವಂತಹ ತನ್ನ ಗಂಡನ ಮೇಲಿನ ಗೌರವ ಧರಣಿಯ ಮನಸ್ಸಿನಲ್ಲಿ 100 ಪಟ್ಟು ಹೆಚ್ಚಾಗಿತ್ತು. ವಿಕ್ರಮ್ ಅವಳ ಹೆಗಲ ಮೇಲೆ ಕೈ ಹಾಕಿ ಮೆಲ್ಲನೆ ಹತ್ತಿರಕ್ಕೆ ಎಳೆದುಕೊಂಡ. ವಿಕ್ರಮ್, ಈಗಲಾದರೂ ನಿನ್ನ ಮನಸ್ಸಿನ ಬೇಸರ ದೂರವಾಯ್ತಾ ಧರಣಿ? ನೀನು ರಾತ್ರಿ ಇಡೀ ಅಳ್ತಾ ಇದ್ರೆ ನನಗೂ ನೆಮ್ಮದಿ ಇರಲ್ಲ. ಇನ್ಮುಂದೆ ಧೈರ್ಯವಾಗಿ ಹೋದು, ನಿನ್ನ ಜೊತೆ ನಾನಿರ್ತೀನಿ. ಧರಣಿ, ಥ್ಯಾಂಕ್ ಯು ಮಾವ. ನನ್ನ ಇಡೀ ಜೀವನದಲ್ಲಿ ಈ ದಿನವನ್ನು ನಾನು ಎಂದಿಗೂ ಕೂಡ ಮರೆಯೋಕ್ಕಾಗೋದಿಲ್ಲ. ಜ್ಞಾಪಕದಲ್ಲಿಟ್ಟಿರ್ತೀನಿ. ನಿಮ್ಮ ನಂಬಿಕೆಯನ್ನು ನಾನು ಯಾವತ್ತೂ ಹುಸಿಗೊಳಿಸಲ್ಲ ಎಂದು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವನ ಕಣ್ಣುಗಳನ್ನು ನಗುಮುಖದಿಂದ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಅವರಿಬ್ಬರಿಗೂ ದೇವಸ್ಥಾನದಿಂದ ತಡರಾತ್ರಿ ಮನೆಗೆ ವಾಪಸ್ ಬಂದಾಗ ವಿಕ್ರಮ್ ಧರಣಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಒಳಗೆ ಬಂದ. ಇದನ್ನ ರೂಮಿನ ಕಿಟಕಿಯಿಂದ ನೋಡ್ತಾ ಇರುವಂತಹ ಅಕ್ಕಂದಿರಾದ ಅನಿತಾ ಮತ್ತು ವನಿತಾ, ಇವರಿಬ್ಬರಿಗೂ ಹೊಟ್ಟೆಯುರಿ ತಾಳಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ತಾವು ಇಡೀ ದಿನ ಧರಣಿಯಿಂದ ಮನೆಗೆಲಸ ಮಾಡಿಸಿ ಬಟ್ಟೆ ಒಗೆಯಲು ಕೊಟ್ಟು ಅವಳನ್ನು ಕುಗ್ಗಿಸಿದ್ವಿ ಅಂತ ಅಂದ್ಕೊಂಡ್ರೆ ಇಲ್ಲಿ ವಿಕ್ರಮ್ ಅವಳನ್ನು ದೇವತೆಯಂತೆ ನಡೆಸ್ಕೊಳ್ತಿದ್ದಾನಲ್ಲ, ಈ ಸೈಕೋ ಇದ್ಯಾಕೆ ಈ ರೀತಿ ಮಾಡ್ತಿದ್ದಾನೆ? ಮಾರನೇ ದಿನ ಬೆಳಗ್ಗೆ ಇಡೀ ಕುಟುಂಬ ಹಾಲ್ನಲ್ಲಿ ಕುಳಿತಿದ್ದಾಗ ವಿಕ್ರಮ್ ಎಲ್ಲರ ಎದುರು ಈ ದೊಡ್ಡವಾದ ಒಂದು ವಿಚಾರವನ್ನು ಪ್ರಕಟಿಸ್ತ. ವಿಕ್ರಮ್, ಅಪ್ಪ ಅಮ್ಮ, ಧರಣಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ. ಇಂದಿನಿಂದ ಅವಳು ಕಾಲೇಜಿಗೆ ಸೇರ್ತಾ ಇದ್ದಾಳೆ. ಅವಳ ಓದಿಗೆ ಬೇಕಾದ ಎಲ್ಲ ಜವಾಬ್ದಾರಿಯನ್ನು ನಾನೇ ತಗೊಳ್ತಾ ಇದ್ದೀನಿ ಅಂತ. ಈ ಮಾತನ್ನು ಕೇಳಿ ವಾಸುಕಿ ಮತ್ತು ವೆಂಕಟರಾಮ್ ಅವರಿಗೆ ಅಪಾರವಾದ ಸಂತೋಷ ಆಗೋಯಿತು. ತುಂಬ ಒಳ್ಳೆಯ ನಿರ್ಧಾರ ವಿಕ್ರಮ್. ನಮ್ಮ ಮನೆಯ ಒಬ್ಬಳು ಸೊಸೆ ಡಾಕ್ಟರ್ ಸೊಸೆ ಆಗಿ ಬರ್ತಿರೋದು ನಮಗೂ ಹೆಮ್ಮೆ ಎಂದು ವಾಸುಕಿ ಧರಣಿಯನ್ನು ಅರಸಿದರು. ಆದರೆ ಅನಿತಾ ಮತ್ತು ವನಿತಾ ಮುಖವನ್ನು ಕಪ್ಪಗಿಟ್ಟುಕೊಂಡ್ರು. ವಿಕ್ರಮ್ ಆಫೀಸಿಗೆ ಹೋದ ತಕ್ಷಣ ಅವರಿಬ್ಬರು ಧರಣಿಯ ಬಳಿ ಬಂದು ಮತ್ತೆ ವಿಷ ಕಾರಲು ಶುರು ಮಾಡಿದ್ರು. ವನಿತಾ, ಏನೇ ಧರಣಿ, ನಿನ್ನ ಗಂಡನಿಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದೀಯಾ ಅನ್ಸುತ್ತೆ. ನಿನ್ನೆ ಅಷ್ಟೇ ನಿನ್ನ ದರ ಅಂತ ಹೇಳ್ಕೊಂಡು ಹೋಗಿ ಪ್ರಾಣಿ ಥರ ಕೆನ್ನೆಗೆ ಬಾರಿಸಿದ ಹಿಟ್ಲರ್ ಅವನು. ಇವತ್ತು ನಿನ್ನನ್ನು ಕಾಲೇಜಿಗೆ ಕಳಿಸ್ತಿದ್ದಾನೆ, ದೇವಸ್ಥಾನ ಕರ್ಕೋದ ಅಂದರೆ ಏನೋ ನಂಬಲು ಸಾಧ್ಯವಾಗುತ್ತಿಲ್ಲ. ಸಮಥಿಂಗ್ ಇಸ್ ರಾಂಗ್. ಅನಿತಾ, ಹೌದು ಧರಣಿ,
ಅತಿಯಾದ ಪ್ರೀತಿ ಅಪಾಯಕಾರಿ. ಈಗ ಓದೋಗ್ಬಿಟ್ಟಿದ್ದಾನೆ ಸರಿ, ಆದರೆ ನಾಳೆ ನೀನು ಕಾಲೇಜ್ನಲ್ಲಿ ಬೇರೆ ಗಂಡು ಮಕ್ಕಳ ಜೊತೆ ಮಾತಾಡಿದ್ದನ್ನು ಈ ಹಿಟ್ಲರ್ ನೋಡಿದ್ರೆ ನಿನ್ನ ಕತ್ತನ್ನು ಹಿಡಿದು ಮನೆಯಿಂದ ಹೊರಗಾಗ್ತಿದ್ರೆ ಕೇಳು. ಆದರೆ ಈ ಬಾರಿ ಧರಣಿ ಸುಮ್ಮನೆ ಕೂರಲಿಲ್ಲ. ತನ್ನ ಗಂಡ ತನಗೆ ಕೊಟ್ಟಿರುವ ಬೆಂಬಲ ಅವಳಿಗೆ ದೊಡ್ಡ ಧೈರ್ಯ ನೀಡಿತ್ತು. ಅವಳು ಅಕ್ಕಂದಿರ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸಿ ನಿಂತಳು. ಧರಣಿ, ಅಕ್ಕಂದಿರೆ, ನನ್ನ ಗಂಡನಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವರು ನನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಕೋಪವನ್ನು ಮಾಡ್ತಾರೆ. ಅದು ನನ್ನ ವೈಯಕ್ತಿಕ ವಿಚಾರ. ನನ್ನ ಓದಿನ ಬಗ್ಗೆ, ನನ್ನ ಸಂಸಾರದ ಬಗ್ಗೆ ಯೋಚಿಸಲು ನನ್ನ ಗಂಡ ಇದ್ದಾರೆ. ನೀವು ನಮ್ಮ ಮಧ್ಯೆ ಬಂದು ಬೆಂಕಿ ಹಚ್ಚುವ ಕೆಲಸ ನಿಲ್ಲಿಸಿದರೆ ನಿಮಗೆ ಒಳ್ಳೆಯದು ಎಂದು ಕಡಾಖಂಡಿತವಾಗಿ ಉತ್ತರಿಸಿ ಅಲ್ಲಿಂದ ತನ್ನ ರೂಮಿಗೆ ಹೆಜ್ಜೆಯನ್ನು ಹಾಕ್ತಾಳೆ. ಧರಣಿಯ ಈ ಹೊಸ ಅವತಾರ, ಗಂಡನ ಬೆಂಬಲ ನೋಡಿ ಅನಿತಾ ಹಾಗೂ ವನಿತಾಳಿಗೆ ತಾವೇ ಅವಮಾನಕ್ಕೊಳಗಾದಂತೆ ಭಾಸವಾಯಿತು. ವನಿತಾ, ನೋಡಿದ್ಯಾ ಅನಿತಾ, ಈ ದಡ್ಡಿಗೆ ಎಷ್ಟು ಸೊಕ್ಕು ಬಂದ್ಬಿಟ್ಟಿದೆ ಅಂತ. ವಿಕ್ರಮ್ ಬೆಂಬಲ ಇದೆ ಅಂತ ನಮ್ಮ ಎದುರೇ ಜಬರ್ದಸ್ತ್ ಮಾಡ್ತಿದ್ದಾಳೆ. ಇವಳ ಈ ಹಮ್ಮನ್ನು ಹೀಗೆ ಬಿಟ್ಟರೆ ಇಡೀ ಮನೆಯನ್ನು ತನ್ನ ಕಂಟ್ರೋಲ್ಗೆ ತೊಗೊಂಡ್ಬಿಡ್ತಾಳೆ. ವಿಕ್ರಮ್ ಕಣ್ಣಿಗೆ ಧರಣಿ ಕೆಟ್ಟವಳಾಗಿ ಕಾಣುವಂತೆ ನಾವು ಖಂಡಿತ ಏನನ್ನಾದರೂ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನನ್ನು ಮಾಡಲೇಬೇಕು. ಇವರಿಬ್ಬರ ಸಂಸಾರವನ್ನು ಏನಾದರೂ ಮಾಡಿ ಹೊಡಿಲೇಬೇಕು ಅಂತ ಹೇಳಿ ಕುತಂತ್ರದ ನಗುವನ್ನು ಬೀರಿದ್ಲು. ಅತ್ತ ಧರಣಿ ತನ್ನ ಕಾಲೇಜಿನ ಮೊದಲ ದಿನಕ್ಕಾಗಿ ಅತ್ಯಂತ ಉತ್ಸಾಹದಿಂದ ಪುಸ್ತಕಗಳನ್ನು ಜೋಡಿಸ್ತಾ ಇದ್ರೆ, ಇತ್ತ ಅಕ್ಕಂದಿರಿಬ್ಬರು ಅವಳ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಲು ಒಂದು ಭೀಕರವಾದ ಸಂಚನ್ನು ರೂಪಿಸಿದ್ರು. ದೇವಸ್ಥಾನದ ಕೊಳದ ಮೆಟ್ಟಿಲುಗಳ ಮೇಲೆ ಧರಣಿ ತನ್ನ ಹೆಗಲ ಮೇಲೆ ವಾಲಿ ಕುಳಿತಾಗ ವಿಕ್ರಮ್ನ ಮುಖದಲ್ಲಿ ಅವತ್ತು ಒಂದು ದಿನ ವಿಕೃತ ನಗು ಮೂಡಿತ್ತು. ಧರಣಿ ತನ್ನ ಮೆಡಿಕಲ್ ಸೀಟಿನ ಆನಂದದಲ್ಲಿದ್ದರೆ ವಿಕ್ರಮ್ ಅವಳ ಮುಖವನ್ನು ತನ್ನ ಕಡೆಗೆ ಬಲವಂತವಾಗಿ ತಿರುಗಿಸಿ ಕಣ್ಣುಗಳನ್ನೇ ದಿಟ್ಟಿಸಿದ್ದ. ಧ್ವನಿ ಮತ್ತೆ ಕಠೋರವಾಗ್ತಿತ್ತು. ವಿಕ್ರಮ್, ನಾನು ಓದೋಕೆ ಒಪ್ಪದೆ ಅಂತ ನಾನು ಸಂಪೂರ್ಣವಾಗಿ ಒಳ್ಳೆಯವನು, ತುಂಬ ಮುಗ್ಧ ಅಂತ ದಯವಿಟ್ಟು ಅಂದ್ಕೊಳ್ಬೇಡ ಧರಣಿ. ನೀನು ಕಾಲೇಜಿಗೆ ಹೋದಾದ್ಮೇಲೆ ಈ ವಿಕ್ರಮ್ನ ಕಣ್ಣು ಕಾವಲು ಖಂಡಿತ ಕಾಯ್ತಾ ಇರುತ್ತೆ. ಕಾಲೇಜಿನಲ್ಲಿ ಯಾವನಾದರೂ ಗಂಡಸಿನ ಜೊತೆ ಮಾತಾಡಿದರೆ ಅಥವಾ ನಗುತ್ತಾ ನಿಂತಿದ್ದು ನನ್ನ ಕಣ್ಣಿಗೆ ಏನಾದರೂ ಬಿತ್ತು ಅಂತ ಇಟ್ಕೋ, ನಿನ್ನ ಕಾಲೇಜನ್ನು ನಿಲ್ಲಿಸ್ತೇನೆ, ನಿನ್ನ ಕತ್ತನ್ನು ಹಿಡಿದು ಜೈಲಿಗೆ ತಳ್ತೇನೆ, ಎಚ್ಚರ. ಅವನ ಆ ಸೈಕೋ ಮಾತುಗಳನ್ನು ಕೇಳಿ ಧರಣಿಯ ಮೈಯೆಲ್ಲ ಒಂದು ಕ್ಷಣ ನಡುಗೇ ಹೋಯಿತು. ಈತ ಕ್ಷಣಕ್ಕೊಂದು ಥರ ಆಡುವ ಸೈಕೋ ಗಂಡ ಎಂದು ಅವಳಿಗೆ ಮತ್ತೊಮ್ಮೆ ಸಂಪೂರ್ಣವಾಗಿ ಅರ್ಥವಾಗೋಯಿತು. ಅವಳು ಭಯದಿಂದಲೇ ತಲೆ ಆಡಿಸಿದ್ಲು. ಮಾರನೇ ದಿನ ಬೆಳಗ್ಗೆ ಇಡೀ ಕುಟುಂಬದ ಮುಂದೆ ವಿಕ್ರಮ್ ಧರಣಿಯ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ವಿಷಯ ಪ್ರಕಟಿಸಿದಾಗ ಅಕ್ಕಂದಿರಾದ ಅನಿತಾ ಮತ್ತು ವನಿತಾಳಿಗೆ ಹೊಟ್ಟೆಯುರಿ ತಾಳಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ವಿಕ್ರಮ್ ಆಫೀಸಿಗೆ ಹೊರಡುವಾಗ ಧರಣಿಯನ್ನು ರೂಮ್ಗೆ ಕರೆದು ಮತ್ತೊಂದು ಸೈಕೋ ರೂಲ್ಸನ್ನು ಹಾಕ್ತಾನೆ. ವಿಕ್ರಮ್, ಬೆಳಗ್ಗೆ ನಾನು ನಿನ್ನನ್ನು ಕಾಲೇಜ್ ಗೇಟ್ ಹತ್ತಿರ ಬಿಡುತ್ತೇನೆ. ಸಂಜೆ 4 ಗಂಟೆಗೆ ಸರಿಯಾಗಿ ನಾನೇ ಬಂದು ಪಿಕಪ್ ಕೂಡ ಮಾಡ್ಕೊಳ್ತೇನೆ. ಒಂದು ವಿಷಯ, ತಡವಾದರೂ ನಾನು ಸಹಿಸಲ್ಲ. ಕಾಲೇಜ್ ಮುಗಿದ ತಕ್ಷಣ ನೇರವಾಗಿ ಮನೆಗೆ ಬಂದು ಬಿಡಬೇಕು. ಮನೆಯಲ್ಲಿ ನಿಮ್ಮ ಅಕ್ಕಂದಿರು ಏನು ಕೆಲಸ ಹೇಳ್ತಾರೋ ಅದನ್ನೆಲ್ಲ ಮುಗಿಸಿಯೇ ನೀನು ಪುಸ್ತಕವನ್ನು ಮುಟ್ಟಬೇಕು. ಅವನು ಆಫೀಸಿಗೆ ಹೋದ ತಕ್ಷಣ ಅನಿತಾ ಮತ್ತು ವನಿತಾ ಧರಣಿಯ ಬಳಿ ಬಂದು ಲೇವಡಿ ಮಾಡಲು ಶುರು ಮಾಡಿದರು. ವನಿತಾ, ಏನೇ ಧರಣಿ, ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ತುಂಬ ಹಾರಾಡಬೇಡ. ಯಾಕೆ ಗೊತ್ತಾ, ಆ ಹಿಟ್ಲರ್ ನಿನಗೆ ಓದೋಗ್ಬಿಟ್ಟಿರ್ಬೋದು. ಆದರೆ ಈ ಮನೆಯಲ್ಲಿ ನೀನು ನಮಗೆ ಕೆಲಸದವಳೆ ತಾನೇ. ಇವತ್ತು ಅಡುಗೆ ಮನೆ ಪೂರ್ತಿ ಕ್ಲೀನ್ ಇರಬೇಕು. ಆ್ಯಂಡ್ ನಮ್ಮ ರೂಮಿನ ಬಟ್ಟೆಗಳನ್ನೆಲ್ಲ ನೀನೇ ಒಗಿಬೇಕು. ಹಾಗೆ ನಮ್ಮ ರೂಮಲ್ಲಿರುವಂಥ ಹಾಸಿಗೆ ಮೇಲಿನ ಬಟ್ಟೆ, ಹೊದ್ಕೋ ಬಟ್ಟೆ ಎಲ್ಲನೂ ಚೇಂಜ್ ಮಾಡಿ ಒಗ್ದಾಕಿರಬೇಕು. ಧರಣಿ ವಿಕ್ರಮ್ನ ಸೈಕೋ ಬುದ್ಧಿಗೆ ಹೆದರಿ, ಸರಿ ಅಕ್ಕ, ಕಾಲೇಜಿನ ಬಂದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಮೌನವಾಗಿ ಒಪ್ಕೊಂಡ್ಳು. ಧರಣಿಯ ಅಸಹಾಯಕತೆಯನ್ನು ನೋಡಿ ವನಿತಾಳಿಗೆ ಒಂದು ಭೀಕರವಾದ ಸಂಚು ಹೊಳಿತು. ವಿಕ್ರಮ್ನ ಸೈಕೋ ಬುದ್ಧಿಗೆ ಒಂದು ಸಣ್ಣ ಕಿಡಿ ಹಚ್ಚಿದ್ರೆ ಸಾಕು, ಅವನು ಧರಣಿಯ ಜೀವನವನ್ನೇ ನರಕ ಮಾಡಿಬಿಡ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ಮರುದಿನ ಧರಣಿಯ ಕಾಲೇಜಿನ ಮೊದಲ ದಿನ. ವಿಕ್ರಮ್ ಅವಳನ್ನು ಕಾಲೇಜ್ ಗೇಟ್ ಹತ್ತಿರ ಬಿಟ್ಟು ಯಾರ ಕಡೆಗೂ ನೋಡಕ್ಕೆ ಹೋಗ್ಬೇಡ ಅಂತ ಗದ್ದರಿಸಿ ಹೋದ. ಧರಣಿ ಕ್ಲಾಸ್ ಮುಗಿಸಿ ಲೈಬ್ರರಿ ಕಡೆ ಹೋಗ್ತಿದ್ದಾಗ ಮೆಟ್ಟಿಲುಗಳ ಬಳಿ ಧರಣಿಯ ಕ್ಲಾಸ್ಮೇಟ್ ಆದ ಒಬ್ಬ ಹುಡುಗ ಪುಸ್ತಕಗಳನ್ನು ಹಿಡಿದು ಬರುತ್ತಿದ್ದಾಗ ಆಕಸ್ಮಿಕವಾಗಿ ಧರಣಿಯ ಹೆಗಲಿಗೆ ತಗುಲಿ ಅವನ ಕೈಯಲ್ಲಿದ್ದ ನೋಟ್ಸ್ ಎಲ್ಲ ಕೆಳಗೆ ಬಿದ್ದಿದ್ವು. ಧರಣಿ ಗಾಬರಿಯಿಂದ ಸಾರಿ ಅಂತ ಹೇಳಿ ಆ ನೋಟ್ಸನ್ನು ಎತ್ಕೊಡಲು ಕೆಳಗೆ ಬಾಗಿದ್ಲು.
ಆ ಹುಡುಗ ಕೂಡ ಇಟ್ಸ್ ಓಕೆ ನಗುತ್ತಾ ಧರಣಿಗೆ ಥ್ಯಾಂಕ್ ಯು ಹೇಳಿದ್ದ. ಆದರೆ ಧರಣಿಗೆ ಗೊತ್ತಿರಲಿಲ್ಲ, ಕಾಲೇಜಿನ ದೂರದ ಮೂಲೆಯಲ್ಲಿ ವಿಕ್ರಮ್ ಆಫೀಸ್ ಕೆಲಸ ಬಿಟ್ಟು ತನ್ನ ಕಾರ್ನಲ್ಲಿ ಕುಳಿತು ಬೈನಾಕುಲರ್ ಮೂಲಕ ಧರಣಿಯ ಪ್ರತಿಯೊಂದು ಚಲನವಲಯವನ್ನು ನೋಡ್ತಾ ಇದ್ದ ಅಂತ. ಆ ಹುಡುಗ ಧರಣಿ ಕಡೆ ನೋಡಿ ನಕ್ಕಿದ್ದನ್ನ ಕಂಡ ತಕ್ಷಣ ವಿಕ್ರಮ್ನ ಕಣ್ಣುಗಳು ರಕ್ತದಂತೆ ಕೆಂಪಗಾಗೋದ್ವು. ಸ್ಟೇರಿಂಗ್ ಮೇಲೆ ಜೋರಾಗಿ ಗುದ್ದಿದ್ದ ಅವನು ಹಲ್ಲು ಕಚ್ಚುತ್ತಾ ಸೈಕೋ ಥರ ನಗಲು ಶುರು ಮಾಡಿದ್ದ. ನನ್ನ ಮಾತನ್ನ ಮೀರಿ ಬೇರೆ ಗಂಡಸಿನೆದುರು ನಗ್ತೀಯ ಧರಣಿ, ಇವತ್ತು ರಾತ್ರಿ ನಿನಗೆ ನಿನ್ನ ಜಾಗ ಎಲ್ಲಿದೆ ಅಂತ ತೋರಿಸ್ತೀನಿ ಎಂದು ವಿಕ್ರಮ್ ವಿಕೃತವಾಗಿ ಮಿಸುಕಾಡ್ದ. ಕಾಲೇಜಿನ ಗೇಟ್ ಹೊರಗಡೆ ಕಾರ್ನಲ್ಲಿ ಕುಳಿತಿದ್ದ ವಿಕ್ರಮ್ನ ಕಣ್ಣುಗಳಲ್ಲಿ ರಕ್ತ ಸವರ್ತಿತ್ತು. ಈ ಹುಡುಗ ಧರಣಿಗೆ ಥ್ಯಾಂಕ್ ಯು ಅಂತ ಹೇಳಿ ನಕ್ಕಿದ್ದನ್ನ ಕಂಡ ಅವನಿಗೆ ಇಡೀ ಪ್ರಪಂಚಕ್ಕೆ ಬೆಂಕಿ ಇಡಬೇಕು ಅನಿಸುವಷ್ಟು ಕ್ರೂರವಾದ ಸಿಟ್ಟು ನೆತ್ತಿಗೇರಿತು. ಸ್ಟೇರಿಂಗ್ ಮೇಲೆ ಜೋರಾಗಿ ಗುದ್ದುತ್ತಾನೆ. ಸೈಕೋ ಥರ ಅಲ್ಕಚ್ಚಿದ ಕಾರಿನ ಇಂಜಿನ್ ಸ್ಟಾರ್ಟ್ ಮಾಡ್ತಾನೆ. ಸರಿಯಾಗಿ ಸಂಜೆ 4 ಗಂಟೆಗೆ ಧರಣಿ ಕಾಲೇಜ್ ಗೇಟ್ ಹತ್ರ ಬಂದಾಗ ವಿಕ್ರಮ್ನ ಕಾರು ಅವಳ ಮುಂಭಾಗದಲ್ಲಿ ಬಂದು ಭೀಕರವಾಗಿ ಬ್ರೇಕ್ ಶಬ್ದದೊಂದಿಗೆ ನಿಂತಿತ್ತು. ಕಾರಿನ ಗ್ಲಾಸ್ ಕೆಳಗಿಳಿಸಿದ ವಿಕ್ರಮ್ನ ಕೋಪದಲ್ಲಿ ಯಾವುದೇ ಕೋಪ ಇರಲಿಲ್ಲ ಮುಖದಲ್ಲಿ. ಬದಲಿಗೆ ಒಂದು ವಿಕೃತವಾದ ಶಾಂತ ನಗು ಇತ್ತು. ಅದು ಸೈಕೋ ಗಂಡನ ಅತ್ಯಂತ ಅಪಾಯಕಾರಿ ರೂಪ ಆಗಿತ್ತು. ವಿಕ್ರಮ್, ಬಾ ಧರಣಿ, ಕಾರತ್ತು, ಕಾಲೇಜಿನ ಮೊದಲ ದಿನ ಹೇಗಿತ್ತು ಅಂತ ಅತ್ಯಂತ ಮೃದು ಧ್ವನಿಯಲ್ಲಿ ತುಂಬ ನಾಟಕೀಯವಾಗಿ ಕೇಳ್ತಾನೆ. ಧರಣಿ ಏನು ತಿಳಿಯದೆ ಚೆನ್ನಾಗಿತ್ತು ಮಾವನವರೇ ಏನಂತ ಕಾರನ್ನ ಹತ್ತದ್ಲು. ಇಡೀ ದಾರಿಯುದ್ದಕ್ಕೂ ವಿಕ್ರಮ್ ಒಂದೇ ಒಂದು ಕೂಡ ಮಾತನ್ನ ಆಡಲಿಲ್ಲ, ಸುಳಿವನ್ನ ಕೊಡಲಿಲ್ಲ. ಕೇವಲ ಸೈಕೋ ಥರ ನಗುತ್ತಾ ಕಾರಿನ ಸ್ಪೀಡ್ ಹೆಚ್ಚಿಸ್ತಾ ಇದ್ದ. ಧರಣಿಯ ಎದೆಯಲ್ಲಿ ಸಣ್ಣದಾಗಿ ನಡುಕ ಅನ್ನೋದು ಶುರುವಾಗಿತ್ತು. ಮನೆಗೆ ಬಂದ ತಕ್ಷಣ ಧರಣಿ ಬ್ಯಾಗನ್ನು ಇಟ್ಟು ಕೆಳಗೆ ಬರುವಷ್ಟರಲ್ಲಿ ಅಕ್ಕಂದಿರಾದ ಅನಿತಾ ಮತ್ತು ವನಿತಾ ಹಾಲ್ನಲ್ಲಿ ಕಾಯ್ತಾ ಇದ್ರು. ವಿಕ್ರಮ್ ಸೋಫಾದ ಮೇಲೆ ಕಾಲ್ ಹಾಕೊಂಡು ಕುಳಿತು ಸಿಗರೇಟ್ ಹಚ್ತಿದ್ದ. ವನಿತಾ ಧರಣಿಯನ್ನ ನೋಡಿ ಅಧಿಕಾರ ಚಲಾಯಿಸಲು ಶುರು ಮಾಡಿದ್ಲು. ವನಿತಾ, ಬಂದ್ಬಿಟ್ವಾ ದೊಡ್ಡ ಡಾಕ್ಟರ್ ಮಹಾರಾಣಿ, ಹೋಗು ಮೊದಲು ಅಡುಗೆ ಮನೆಯಲ್ಲಿರೋ ಎಂಜಲು ಪಾತ್ರೆಗಳನ್ನೆಲ್ಲ ತೊಳೆದು ಬಿಡು, ಇಡೀ ಹಾಲನ್ನು ಕ್ಲೀನ್ ಮಾಡಿಬಿಡು, ಆಮೇಲೆ ನಮ್ಮ ರೂಮಿನ ಬಟ್ಟೆಗಳನ್ನು ಒಗೆಯುವಂತೆ. ಧರಣಿ ಮೌನವಾಗಿ ಅಡುಗೆ ಮನೆಗೆ ಹೋಗಲು ಹೆಜ್ಜೆ ಇಟ್ಟಾಗ ಸೋಫಾದ ಮೇಲೆ ಕುಳಿತಿದ್ದಂತಹ ವಿಕ್ರಮ್ ಜೋರಾಗಿ ನಗೋಕೆ ಶುರು ಮಾಡ್ದ. ಅವನ ಆ ಸೈಕೋ ನಗು ಕೇಳಿ ಅನಿತಾ ಮತ್ತು ವನಿತಾ ಇಬ್ರು ಕೂಡ ಒಂದು ಕ್ಷಣ ನಡುಗಿ ಹೋದ್ರು. ವಿಕ್ರಮ್ ಸಿಗರೇಟ್ ತುಂಡನ್ನ ನೆಲಕ್ಕೆಸ್ತು ಬೂಟುಗಾಲಿನಲ್ಲಿ ಹೊಸಕಿ ಎದ್ದು ನಿಂತ. ಅಡುಗೆ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು ಈ ಧರಣಿಯ ಕೆಲಸ ಅಲ್ಲ ವನಿತಾ. ಅವಳನ್ನು ನಾನೀಗ ದೊಡ್ಡ ಡಾಕ್ಟರ್ ಮಾಡ್ತಿದ್ದೀನಿ. ಇಂದಿನಿಂದ ಈ ಮನೆಯಲ್ಲಿ ಅವಳ ಅಪ್ಪಣೆ ಇಲ್ಲದೆ ಯಾವ ಕೆಲಸದವಳು ಒಂದು ಕಸದ ಕಡ್ಡಿಯನ್ನ ಮುಟ್ಟುವಂತಿಲ್ಲ. ನೀವಿಬ್ಬರು ದೊಡ್ಡ ಸೊಸೆಯ ಕೈ ಕೆಳಗೆ ಇರಬೇಕು, ಅರ್ಥವಾಯ್ತಾ ಎಂದು ರಗಡ್ಡಾಗಿ ಗರ್ಜಿಸಿದ್ದ. ಈ ಮಾತನ್ನ ಕೇಳಿದ ತಕ್ಷಣ ನಿಜವಾಗಿಯೂ ಟೆನ್ಷನ್ ಆಗೋಯ್ತು. ವಿಕ್ರಮ್ ಧರಣಿಯ ಪರವಾಗಿ ಇಷ್ಟೊಂದು ಕಠೋರವಾಗಿ ಮಾತಾಡಿದ್ದನ್ನ ಕೇಳಿ ಅನಿತಾ ಮತ್ತು ವನಿತಾಳ ಮುಖಕ್ಕೆ ಬಾರಿಸಿದಂಗಾಯಿತು. ಧರಣಿಗೆ ತನ್ನ ಗಂಡ ತನ್ನನ್ನು ಎಷ್ಟು ಪ್ರೀತಿಸ್ತಾನೆ ಎಂದು ಒಳಗೊಳಗೆ ತುಂಬ ಸಂತೋಷ ಕೂಡ ಆಯಿತು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಇದು ಸೈಕೋ ತನಗಾಗಿ ರೆಡಿ ಮಾಡಿರುವಂತಹ ಒಂದು ಬೆಡ್ರೂಮ್ ಶಿಕ್ಷೆಯ ಮೊದಲ ಮುನ್ನುಡಿ ಅಂತ. ಇನ್ನು ಮುಂದುವರೆದ ಭಾಗದಲ್ಲಿ ಆ ಬೆಡ್ರೂಮ್ನಲ್ಲಿ ಇವರಿಬ್ಬರ ನಡುವೆ ನಡೆಯುವಂಥದ್ದಾದರೂ ಏನು ನೋಡೋಣ. ಅವಳಿಗೆ ಶಿಕ್ಷೆ ಏನು ಕೊಡ್ತಾನೆ ಅಂತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.